ನಾನು ಷಣ್ಬಸಪ್ಪ ಅಂತ ಡಿ.ಎಸ್.ಸಿ ಆಗಿ ಇವಾಗ 10ರಿಂದ 11 ವರ್ಷ ಆಯ್ತು ಮಾಡ್ತಾ ಇದ್ದೀನಿ. ಮುಂಚೆ ಎಕ್ಸಿಕ್ಯೂಟಿವ್ ಅಂತೇಳಿ ಬಿಜಾಪುರ್ ಕುಲಕರ್ಣಿ ಸರ್ ಇದ್ದಿದ್ರು. ಅವ್ರ ಅಂಡರಲ್ಲೇ ನಾನು 1 ವರ್ಷ ವರ್ಕ್ ಮಾಡಿದ್ದೀನಿ. ಅವರು ಕಸ್ಟಮರ್ ಎಲ್ಲ ಹ್ಯಾಂಡಲ್ ಮಾಡಿ, ಕಸ್ಟಮರಿಗೆ ಒಳ್ಳೆ ಸರ್ವಿಸ್ ಅದು ಕೊಟ್ಟು, ಕಸ್ಟಮರ್ ಸ್ಯಾಟಿಸ್ಫೈ ಆದ ತಕ್ಷಣ ನಾನು ಓನ್ ಆಗಿ ಡಿ.ಎಸ್.ಸಿ ತಗೊಂಡು, ನಾನು ಇವಾಗ ಕಳೆದ 11 ವರ್ಷದಿಂದ ಡಿ.ಎಸ್.ಸಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅರ್ಕಾ ಫೈನಾನ್ಸ್ ಮ್ಯಾನೇಜರ್ ಮುಂಚೆಯಿಂದ ಪರಿಚಯ ಇದ್ದಿದ್ರು. ಅರ್ಕಾ ಫೈನಾನ್ಸ್ ಬಗ್ಗೆ ಅವರು ಹೇಳಿದ್ರು, ಕಮರ್ಷಿಯಲ್ ವೆಹಿಕಲ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್, ಕಮರ್ಷಿಯಲ್ ವೆಹಿಕಲ್ ಲೋನ್ ಮಾಡ್ತಾ ಇದ್ದೆವು, ಆಟೋ ಲೋನ್ ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ. ಅವ್ರನಿಂದ ನಾನು ಅಲ್ಲಿ ಡಿ.ಎಸ್.ಸಿ ತಗೊಂಡು ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ, ಒಳ್ಳೆ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ರೆಸ್ಪಾನ್ಸಿಬಿಲಿಟಿ ಒಳ್ಳೇದು ಬರ್ತಾ ಇದೆ ಅಂತೇಳಿ ಅರ್ಕಾ ಜೊತೆ ಮುಂದೆ ಡಿ.ಎಸ್.ಸಿ ಆಗಿ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ. ಅರ್ಕಾ ಫೈನಾನ್ಸ್ ಅಲ್ಲಿ ಮ್ಯಾನೇಜರಿಗೆ ಒಂದು ಫೈಲ್ ಕೊಟ್ಟ ತಕ್ಷಣ ಇಮಿಡಿಯೇಟ್ಲಿ ಸಿಬಿಲ್ ಅದು ಚೆಕ್ ಮಾಡಿ ಇಮಿಡಿಯೇಟ್ಲಿ ಮಾತಾಡ್ತಾರೆ. ಕಸ್ಟಮರಿಗೆ ಒಂದು ಡಾಕ್ಯುಮೆಂಟ್ಸ್ ಏನಾದರೂ ಕಡಿಮೆ ಇದ್ರೆ ಅವರೇ ಫಾಲೋ ಅಪ್ ಮಾಡಿ ಅವರೇ ಡೀಲನ್ನು ಕ್ಲೋಸ್ ಮಾಡ್ತಾರೆ. ಎಕ್ಸಿಕ್ಯೂಟಿವ್ಸ್ ಒಳ್ಳೆ ಸಪೋರ್ಟ್ ಇದೆ. ಎಕ್ಸಿಕ್ಯೂಟಿವ್ಸ್ ಏನಾದರೂ ಒಂದು ಡಾಕ್ಯುಮೆಂಟ್ಸ್ ಕಡಿಮೆ ಇತ್ತಂದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಹೇಳ್ತಾರೆ, ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ತಾರೆ. ನಾವು ಒಂದು ವೇಳೆ ಬ್ಯುಸಿ ಇದ್ರೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಕಲೆಕ್ಟ್ ಮಾಡಿ ಅವರೇ ಫೈಲ್ ಕ್ಲೋಸ್ ಮಾಡ್ತಾರೆ. ಅರ್ಕಾ ಫೈನಾನ್ಸ್ ಅಲ್ಲಿ ಒಂದು ಕಸ್ಟಮರ್ ಕೊಟ್ಟಿದೆ ವಿಠಲ್ ಅಂತೇಳಿ. ಆ ಕಸ್ಟಮರ್ದು ಸ್ವಲ್ಪ ಡಾಕ್ಯುಮೆಂಟ್ಸ್ ಅದು ಪೆಂಡಿಂಗ್ ಇದ್ದು, ಒಳ್ಳೆ ಮ್ಯಾನೇಜರ್ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಕಸ್ಟಮರ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡಕ್ಕೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತೆ ಕಸ್ಟಮರಿಗೆ ಒಳ್ಳೆ ಸಜೆಷನ್ ಕೊಟ್ಟು ಅದು ಡೀಲ್ ಕ್ಲೋಸ್ ಮಾಡಿಕೊಟ್ಟಿದ್ದಾರೆ. ಅರ್ಕಾ ಫೈನಾನ್ಸ್ ಅಲ್ಲಿ ಗುಲ್ಬರ್ಗಾ ಬ್ರಾಂಚ್ ಅಲ್ಲಿ ಫೈಲ್ ಮಾಡ್ತಾ ಇದ್ದೀನಿ. ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ಹಾಗೆ ನಾನು 5 ಡಿಸ್ಟ್ರಿಕ್ಟ್ ನೋಡ್ತಾ ಇದ್ದೀನಿ ಗುಲ್ಬರ್ಗಾನಿಂದ. 5 ಡಿಸ್ಟ್ರಿಕ್ಟ್ ಅಲ್ಲಿ ಅರ್ಕಾ ಫೈನಾನ್ಸ್ ಅವರು ಬಂದು ಸಪೋರ್ಟ್ ಮಾಡಿ ಒಳ್ಳೆ ಇದು ಆಗ್ಬೇಕು ಅಂತ ಹೇಳಿ